ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕವಿಚೇತನ್ ಬ್ಲಾಗ್ನ ವಿಸಿಟ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಕವಿತಾ. ಮಧುಸೂದನ ಗೋವಿಂದ ಅಂತೆಲ್ಲ ಕರೆಯೋ ಶ್ರೀ ಭಗವಂತನ ಸನ್ನಿಧಾನಕ್ಕೆ ನಾವಿವತ್ತು ಹೋಗ್ತಾ ಇರೋದು KRS ಬ್ಯಾಕ್ ವಾಟರಲ್ಲಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ಪ್ರಕೃತಿಯ ಮಧ್ಯೆ ಸುಂದರವಾಗಿ ಕಂಗೊಳಿಸ್ತಿರೋ ಈ ದೇವಸ್ಥಾನನ ಬಹಳಷ್ಟು ದಿನದಿಂದ ನೋಡಬೇಕು ಅಂತ ಅಂದ್ಕೊಂಡಿದ್ರು. ಅಲ್ಟಿಮೇಟ್ ಆಗಿ ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಮಗೂ ಕೂಡ ಈ ದೇವಸ್ಥಾನನ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. KRS ಇಂದ 10 ಮಿನಿಟ್ಸ್ ಆದರೆ ಮೈಸೂರಿಂದ ಸುಮಾರು 40 to 45 ಮಿನಿಟ್ಸ್ ಈ ದೇವಸ್ಥಾನಕ್ಕೆ ಆಗುತ್ತೆ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಹಂಪಿಯ ಮಾದರಿಯಲ್ಲಿರುವಂತಹ ಕಲ್ಲಿನ ರಥವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಫ್ರೆಂಡ್ಸ್. ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ದೇವಾಲಯ ಇದಾಗಿದ್ದು, ಮೈಸೂರಿನ ಸೋಮನಾಥ ದೇವಾಲಯ ನಿರ್ಮಾಣ ಆದ ಕಾಲಾವಧಿಯಲ್ಲೇ ಈ ದೇವಸ್ಥಾನ ಕೂಡ ನಿರ್ಮಾಣ ಆಯಿತು ಅಂತ 7ನೇ ಶತಮಾನಕ್ಕೆ ಸಂಬಂಧಪಟ್ಟ ದೇವಾಲಯ ಇದು ಅಂತ ಹೇಳಲಾಗುತ್ತೆ ಫ್ರೆಂಡ್ಸ್. ದೇವಸ್ಥಾನದ ವಾಸ್ತುಶಿಲ್ಪ ಅಂತೂ ನೋಡೋಕೆ ಕಣ್ಣಿಗೆ ಹಬ್ಬ ಅಂತ ಅನಿಸುತ್ತೆ. ಈ ದೇವಸ್ಥಾನದ ಒಳಗಡೆ ಫೋಟೋ ವಿಡಿಯೋ ಯಾವುದೂ ಅಲೋಡ್ ಇಲ್ಲ. ನೇರವಾಗಿ ಬಂದು ದೇವಸ್ಥಾನದ ವಾಸ್ತುಶಿಲ್ಪನ, ಚಿತ್ರಣನ, ಶಿಲ್ಪಕಲೆನ ಕಣ್ ತುಂಬ್ಕೋಬೇಕು. ನನಗಂತೂ ಬಹಳನೇ ಖುಷಿ ಆಯಿತು. ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 o'clock ಸಂಜೆ 6:30ವರೆಗೂ ಓಪನ್ ಇರುತ್ತೆ ಫ್ರೆಂಡ್ಸ್. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದರೆ ಇಲ್ಲಿ ಯಾವುದೇ ಪೂಜೆ ಅಲೌಡ್ ಇಲ್ಲ ಮತ್ತು ಯಾವುದೇ ಕಾಣಿಕೆ ಕೂಡ ಸ್ವೀಕರಿಸಲ್ಲ. ನೇರವಾಗಿ ದರ್ಶನಕ್ಕೆ ಮಾತ್ರ ಅವಕಾಶ ಕೊಟ್ಟಿರ್ತಾರೆ. ದೇವಸ್ಥಾನದ ಒಳಗಡೆ ನವಗ್ರಹ ದೇವತೆಗಳನ್ನು, ನವದುರ್ಗಿಯರನ್ನು ಮತ್ತು ಅನೇಕ ಶಿಲ್ಪಕಲೆಗಳನ್ನ ನೋಡಬಹುದಾಗಿದೆ. ಗರ್ಭಗುಡಿಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯನ್ನು ಕಣ್ ತುಂಬಿಕೊಂಡಾಗ ಮನಸ್ಸಿಗೆ ನಿರಾಳ ಅನಿಸುತ್ತೆ. ಅದೆಷ್ಟೇ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ನೀವು ನೇರವಾಗಿ ನೋಡಿದಾಗ ಅದು ಆಗೋ ಅನುಭವನೇ ಬೇರೆ. ಬ್ಯಾಕ್ ವಾಟರಲ್ಲಿ ನೀರು ಕಡಿಮೆನೇ ಇತ್ತು. ಸಮ್ಮರ್ ಆಗಿರೋ ಕಾರಣ ನೀರೆಲ್ಲ ಹೆಚ್ಚಾಗಿದ್ದಾಗ ದೇವಸ್ಥಾನದ ಸುತ್ತ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದು ಒಂದು ವೀಕೆಂಡ್ನ ಇಲ್ಲಿ ಸ್ಪೆಂಡ್ ಮಾಡಿ ಹೋದರೆ ನಮ್ಮ ಬದುಕಿನ ಒಂದು ಮೆಮೊರಬಲ್ ದಿನ ಆಗೋದಂತೂ ನಿಜ ಫ್ರೆಂಡ್ಸ್. ಮೋಕ್ಷ ಅಂತೂ ಈ ವೆದರು, ನೀರು ಎಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಿದ್ದ. ನೀವು ನೋಡ್ಬೋದು ಫ್ರೆಂಡ್ಸ್. ನಮಗಂತೂ ಇಲ್ಲಿ ಬಂದು ತುಂಬಾ ಖುಷಿ ಆಯಿತು. ಇನ್ನು ಈ ದೇವಸ್ಥಾನದಲ್ಲಿ 1909ರಲ್ಲಿ ಕನ್ನಂಬಾಡಿ KRS ಡ್ಯಾಮ್ನ ನಿರ್ಮಾಣ ಮಾಡಬೇಕಾದ್ರೆ ಡ್ಯಾಮ್ನ ಹಿಂಭಾಗದಲ್ಲಿ ಇದ್ದಂತಹ ಊರು ಸಾಮಾನ್ಯವಾಗಿ ಮುಳುಗಡೆ ಆಗತ್ತೆ. ಆ ಊರಿನ ಹೆಸರೇ ಕನ್ನಂಬಾಡಿ ಗ್ರಾಮ. ಆ ಕನ್ನಂಬಾಡಿ ಗ್ರಾಮದಲ್ಲಿ ಇದ್ದಂತಹ 3 ದೇವಾಲಯಗಳಲ್ಲಿ ಒಂದು ದೇವಸ್ಥಾನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆಗಿರುತ್ತೆ. ಅಲ್ಲಿ ಮುಳುಗಡೆಯಾದ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದಲ್ಲಿನ ವೇಣುಗೋಪಾಲ ಸ್ವಾಮಿಯ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಫ್ರೆಂಡ್ಸ್. ಒಟ್ಟಾರೆಯಾಗಿ ಹೇಳಬೇಕು ಅಂತ ಅಂದರೆ ದೇವಸ್ಥಾನದ ವಾಸ್ತುಶಿಲ್ಪ, ಸುತ್ತಮುತ್ತಲಿನ ವೆದರು, ಹಿನ್ನೀರಲ್ಲಿ ಹರಿತಿರುವಂತಹ ಕಾವೇರಿ ನದಿ ಎಲ್ಲದೂ ಹೊಸ ಪ್ರಪಂಚಕ್ಕೆ ಬಂದಂಥ ಭಾವನೆಯನ್ನು ತಂದುಕೊಡೋದಂತೂ ನಿಜ ಫ್ರೆಂಡ್ಸ್. ನೀವು ಕೂಡ ಮಿಸ್ ಮಾಡದೆ ಈ ಪ್ಲೇಸಿಗೆ ಬಂದು ಈ ಮೆಮೊರಬಲ್ ದಿನನ ನಿಮ್ಮದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ